ಈ ಪಾವಿತ್ರ್ಯತೆ ಹಾಳಾಗ್ತಾ ಇಲ್ಲ, ಹಾಳು ಮಾಡೋ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಸನ್ಮಾನ್ಯ ಶ್ರೀ ಹೆಗ್ಗಡೆಯವರ ಧರ್ಮಾಧಿಕಾರಿ ಹೆಗ್ಗಡೆಯವರ ಸಾಧನೆ ತಪಸ್ಸನ್ನ ಮೇಟಿ ತಪಸ್ಸಿಗೆ ಒಂದು ತಪಸ್ಸಿನ ಶಕ್ತಿಗೆ ತಲೆದೂಗಿ ಅವ್ರ ಪಾದಸ್ಪರ್ಶ ಮಾಡತಕ್ಕಂಥ ವ್ಯಕ್ತಿಗಳು ನಾನು. ಇಲ್ಲಿ ಸನ್ಮಾನ್ಯ ಶ್ರೀ ಹೆಗ್ಗಡೆಯವರದ್ದು ಏನಪ್ಪ ತಪ್ಪಾಗಿದೆ ಅಂದ್ರೆ ತಪ್ಪಾಗಿದೆ ಯಾವುದು ಅಂದ್ರೆ ಇದು ಯಾವುದನ್ನು ನಾವು ಮನಸ್ಸಿಗೆ ಹಚ್ಕೊಳ್ಳದೇನೆ ನಮ್ಮ ಭಕ್ತಿ ನಿಷ್ಠೆ ಹಾಗೆ ಇರಲಿ, ಏಕ ಮನಸ್ಸಿನಿಂದ ಆ ಮಂಜುನಾಥ ಸ್ವಾಮಿ ಪ್ರಾರ್ಥನೆ ಮಾಡಿ ಯಾರ್ಯಾರು ಈ ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೂ ಒಳ್ಳೇದಾಗಲಿ, ಅವರಿಗೂ ಸದ್ಬುದ್ಧಿ ಬರಲಿ. SIT ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾರಿಗೆ ಪ್ರಯತ್ನಗಳು ಬಿಟ್ಟಿಲ್ಲ. ಶ್ರೀರಾಮಚಂದ್ರ ಮೇಲೆ ಆಪಾದನೆ ಬಂತು, ಸೀತಾಮಾತೆ ಮೇಲೆ ಆಪಾದನೆ ಬಂತು, ಶ್ರೀ ಕೃಷ್ಣ ಪರಮಾತ್ಮನ ಮೇಲೆ ಆಪಾದನೆ ಬಂತು. ಆಪಾದನೆ ತಗೊಳ್ಳದೇ ಇರತಕ್ಕಂಥ ಯಾವ ಮಹಾನ್ ವ್ಯಕ್ತಿಗಳಿದ್ದಾರೆ ತೋರಿಸು. ಮಂಜುನಾಥ ಸ್ವಾಮಿ ಸತ್ಯ ಏನು ಅಂತ, ಇದು ಸತ್ಯಕ್ಷೇತ್ರ, ಧರ್ಮಕ್ಷೇತ್ರ, ಹೆಸರೇ ಧರ್ಮಸ್ಥಳ ಅಂತ. ಧರ್ಮಸ್ಥಳ ಗ್ರಾಮದ ಪ್ರಕರಣದ ಬೆಳವಣಿಗೆ ಕುರಿತಂತೆ ದೈವಜ್ಞ ಜ್ಯೋತಿಷಿ ಸೋಮಯಾಜಿ KN ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಪಾವಿತ್ರ್ಯತೆ ಹಾಳಾಗ್ತಾ ಇಲ್ಲ, ಹಾಳು ಮಾಡೋ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಈ ಕ್ಷೇತ್ರಕ್ಕೆ ನಾನೊಬ್ಬ ಪರಂಪರೆಯಿಂದ ಬಂದಿರತಕ್ಕ ವೈದಿಕ ಬ್ರಾಹ್ಮಣನಾಗಿ, ಸಂಪ್ರದಾಯಸ್ಥ ಬ್ರಾಹ್ಮಣನಾಗಿ ಅತ್ಯಂತ ವಿಶೇಷವಾದ ಗೌರವ ಪೂಜ್ಯ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವನು. ಇತ್ತೀಚಿನ ವರ್ಷಗಳಲ್ಲಿ ಸನ್ಮಾನ್ಯ ಶ್ರೀ ಹೆಗ್ಗಡೆಯವರ ಧರ್ಮಾಧಿಕಾರಿ ಹೆಗ್ಗಡೆಯವರ ಸಾಧನೆ ತಪಸ್ಸನ್ನು ಮೇಟಿ ತಪಸ್ಸಿಗೆ ಒಂದು ತಪಸ್ಸಿನ ಶಕ್ತಿಗೆ ತಲೆದೂಗಿ ಅವ್ರ ಪಾದಸ್ಪರ್ಶ ಮಾಡ್ತಕ್ಕಂಥ ವ್ಯಕ್ತಿಗಳು ನಾನು ಒಬ್ಬ. ಪ್ರಯತ್ನಗಳು ಬೇಕಾಷ್ಟು ಪ್ರಯತ್ನ ಮಾಡ್ತಿರ್ತಾರೆ. ಇಲ್ಲಿ ಸನ್ಮಾನ್ಯ ಶ್ರೀ ಹೆಗ್ಗಡೆಯವರದ್ದು ಏನಪ್ಪ ತಪ್ಪಾಗಿದೆ ಯಾವುದು ಅಂದರೆ ಇಷ್ಟೊಂದು ಜನಸೇವೆ ಮಾಡ್ತಾ ಇದ್ದಾರೆ, ಗ್ರಾಮೀಣಾಭಿವೃದ್ಧಿ ಸೇವೆ ಮಾಡ್ತಿದ್ದಾರೆ, ವಿದ್ಯಾದಾನ ಮಾಡ್ತಿದ್ದಾರೆ, ಪ್ರತಿ ದಿವಸ ಅನ್ನದಾನ ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ ಕೇಳ್ಕೊಂಡು ಬಂದಿರತಕ್ಕಂಥವ್ರಿಗೆ ಎಲ್ಲ ಥರ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಅವ್ರು ತ್ಯಾಗ ಮಾಡಿ ಸಂಸ್ಥಾನಕ್ಕಾಗಿ ಜನಕ್ಕಾಗಿ ತ್ಯಾಗ ಮಾಡ್ತಿದ್ದಾರೆ. ಅದೇ ಅವ್ರು ಮಾಡ್ತಾ ಇರೋ ತಪ್ಪು. ಅದನ್ನು ನೀವೆಲ್ಲ ತಪ್ಪು ಅಂದರೆ ತಪ್ಪೇನೆ ಆಗ್ತಾ ಇರುತ್ತೆ. ಇದು ಯಾವುದನ್ನು ನಾವು ಮನಸ್ಸಿಗೆ ಹಚ್ಕೊಳ್ಳದೇನೆ ನಮ್ಮ ಭಕ್ತಿ ನಿಷ್ಠೆ ಹಾಗೆ ಇರಲಿ. ಆಮೇಲೆ ಇನ್ನೂ ಒಂದು ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಹಂದಿ ಇದ್ದಲ್ಲಿ ಫಲ್ಸಿರಲ್ವ ಅಂತ. ಹಂದಿ ಇದ್ದಲ್ಲಿ ಫಲ್ಸಿರೋದಿಲ್ಲ ಅಂತ. ಹಾಗೆ ಆಮೇಲೆ ಅಪಮಾನ ನಿಂದತೆ ಶ್ರೇಯ ಅಂತಂದರು. ನಾನು ನಿಮಗೆ ಅಪಮಾನ ಮಾಡಿದರೆ ನೀವು ಮಾಡಿರೋ ಪಾಪ ಪರಿಹಾರ ಆಯ್ತು, ಏನೋ ಸಣ್ಣ ಪುಟ್ಟ ಗೊತ್ತಿಲ್ಲದೆ ಮಾಡಿರೋಂಥ ಪರಿಹಾರ ಆಯಿತು. ಇನ್ನೇನಪ್ಪ ಭಕ್ತರಿಗೆ ಹೇಳೋದು ಅಂದರೆ ಭಕ್ತರು ಅಥವಾ ಕ್ಷೇತ್ರದ ಅಭಿಮಾನಿಗಳಿಗೆ ಏಕ ಮನಸ್ಸಿನಿಂದ ಆ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಯಾರ್ಯಾರು ಈ ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೂ ಒಳ್ಳೆಯದಾಗಲಿ, ಅವರಿಗೂ ಸದ್ಬುದ್ಧಿ ಬರಲಿ. ಅವರಿಗೂ ಒಳ್ಳೆಯದಾಗಿ ಸದ್ಬುದ್ಧಿ ಬಂತು ಆ ಭಗವಂತನ ಕೃಪೆಗೆ ಅವರು ಪಾತ್ರರಾಗಲಿ. ಏನೋ ತಪ್ಪು ಮಾಡ್ತಾ ಇದ್ದಾರೆ, ಕ್ಷಮಿಸು, ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಿದ್ದಾರೆ, ಆ ಬುದ್ಧಿ ಅವರಿಗೆ ಭ್ರಮಣೆ ಆಗಿದೆ, ಸದ್ಬುದ್ಧಿ ಬರಲಿ ಅವರಿಗೆ ಅಂತ ಕೇಳ್ಕೊಳ್ಳಿ ಅಂತ ಕೇಳೋದು ಅಷ್ಟೇ. ಅವ್ರದ್ದೇ ಆದೊಂದು ಮೆಥಡ್ ಇರುತ್ತೆ. ಗೌರ್ಮೆಂಟ್ ಫಂಕ್ಷನ್ಸ್ ಆನ್ ಪೇಪರ್, ಅವ್ರಿಗೆ ಬೇಕಾದ ರೀತಿಯಲ್ಲಿ ಏನೋ ಒಂದಿಷ್ಟು ಮಾಡ್ತಾರೆ. ಅದನ್ನು SIT ಮಾಡಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ಅಥವಾ ಇನ್ಯಾವುದೋ ಒಂದು ಇದನ್ನು ಏನೋ ಮಾಡ್ತಾ ಇದ್ದಾರೆ. ಸರ್ಕಾರದ ನಡವಳಿಕೆಗೆ ನಾನೇನು ಕಾಮೆಂಟ್ ಮಾಡೋ ಮೂಡ್ನಲ್ಲಿಲ್ಲ. ಸರ್ಕಾರ ಎಲ್ಲರಿಗೂ ಉತ್ತರ ಹೇಳಬೇಕು, ಎಲ್ಲರಿಗೂ ಸಡಿಸುವಾಗೋ ಥರ ಏನೋ ಮಾಡ್ತಾ ಇರ್ತಾರೆ ಅವರು. ಬಟ್ ಇದು ಯಾವುದರಲ್ಲೂ ಆಪಾದನೆ ಏನೂ ಕೂಡ ಒಂದು ಲವಲೇಶು ಒಂದು 5 ಪೈಸದ್ದು ಇಲ್ಲ. ಏನು ಯಾರಿಗೆ ಪ್ರಯತ್ನಗಳು ಬಿಟ್ಟಿಲ್ಲ. ಶ್ರೀರಾಮಚಂದ್ರ ಮೇಲೆ ಆಪಾದನೆ ಬಂತು, ಸೀತಾಮಾತೆ ಮೇಲೆ ಆಪಾದನೆ ಬಂತು, ಶ್ರೀ ಕೃಷ್ಣ ಪರಮಾತ್ಮನ ಮೇಲೆ ಆಪಾದನೆ ಬಂತು. ಆಪಾದನೆ ತಗೊಳ್ಳದೇ ಇರತಕ್ಕಂಥ ಯಾವ ಮಹಾನ್ ವ್ಯಕ್ತಿಗಳಿದ್ದಾರೆ ತೋರಿಸಿ. ವೇದ ಪುರಾಣಗಳ ಕಾಲದಿಂದಲೂ ಕೂಡ ಇಂಥ ಆಪಾದನೆಗಳು ಎಲ್ಲರ ಮೇಲೂ ಇರ್ತಕ್ಕಂಥದ್ದೇ, ಬಂದಿರತಕ್ಕಂಥದ್ದೇ. ಇದು ಕ್ಷೇತ್ರದ ಭಕ್ತರ ಮನಸ್ಸಿಗೆ ಒಂದಷ್ಟು ನೋವಾಗುತ್ತೆ ಹೊರತಾಗಿ ಹೆಗ್ಗಡೆಯವ್ರಿಗೆ ಏನೂ ನೋವಾಗಿಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಏನೂ ನೋವಾಗಿಲ್ಲ. ಭಕ್ತರು ನಮ್ಮಂಥವ್ರಿಗೆ ಏನಪ್ಪ ಇದು ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅದನ್ನು, ಆದರೆ ಅವ್ರು ಯಾವ ಪ್ರಯತ್ನ ಏನೂ ಸಕ್ಸಸ್ ಆಗೋದಿಲ್ಲ. ಮಂಜುನಾಥ ಸ್ವಾಮಿ ಸತ್ಯ ಏನು ಅಂತ, ಇದು ಸತ್ಯಕ್ಷೇತ್ರ, ಧರ್ಮಕ್ಷೇತ್ರ, ಹೆಸರೇ ಧರ್ಮಸ್ಥಳ ಅಂತ.
ಇಲ್ಲಿ ಇಂಥ ಈ ಕ್ಷೇತ್ರದ ಮೇಲೆ ಇಂಥ ಅಪಚಾರ ಮಾಡ್ತಾ ಇದ್ದಾರೆ. ಕೆಲವೇ ದಿವಸಗಳಲ್ಲಿ ಅಪಚಾರ ಮಾಡ್ತಕ್ಕಂಥ ದುಷ್ಟಶಕ್ತಿಯ ಹಿಂದಿರ್ತಕ್ಕಂಥ ಕೈ ಏನು ಅಂತಕ್ಕಂಥದ್ದು ಜನಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂತಹ ಏನು ಶಿಕ್ಷೆ ಇದೆ ಆ ಭಗವಂತ ಅದನ್ನು ಕೊಡ್ತಾನೆ.